Good morning, my dear students. Today, in this video clip, I am going to explain or discuss about the measurement of the time. Measurement of time. How we measure the time? What is the meaning of time? How we measure the time? What is the meaning of time? Then what are the techniques are used to measure the time? What phenomenon is used? What technique is used? Which instrument is used to measure the time? And range of the time. It's a very small time, a large time. In previous video clip, already you know about in two video clips how we measure the length, how we measure the mass, what is the length, what is the mass, what is the range of the length, very large range, very small range, small length, large length. And similarly we take the mass, what is the mass, what is the SI rate, how we measure the mass, and what is the range of the mass, large value, small value, all these things already you know about these things. Okay, now come to the point, measurement of time. Time andre enu? It is a measure of duration between the occurrence of two events. Occurrence of two events. ಅಂದರೆ ಯಾವುದು ರಿಪೀಟ್ ಆಗ್ತಿರ್ತದಲ್ಲ ಇವೆಂಟ್ಸ್, ಆ ಇವೆಂಟ್ಸ್ ಎರಡು ಇವೆಂಟ್ಸ್ ಮಧ್ಯೆ ಇರ್ತಕ್ಕಂಥ ಟೈಮ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಆ ಡ್ಯೂರೇಷನ್ ಇದೆಯಲ್ಲ ಅದಕ್ಕೆ ಟೈಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕ್ಲಾಸ್ ಸ್ಟಾರ್ಟ್ ಆಯಿತು, ಕ್ಲಾಸ್ ಮುಗೀತು, ಸ್ಟಾರ್ಟ್ ಆಯಿತು ಒಂದು ಇವೆಂಟು, ಕ್ಲಾಸ್ ಮುಗೀತು ಇನ್ನೊಂದು ಇವೆಂಟ್, ಅವು ಮಧ್ಯೆ ಇರ್ತಕ್ಕಂಥ ಡ್ಯೂರೇಷನ್ ಇದೆಯಲ್ಲ, ದಟ್ ಈಸ್ ಯು ಸೆಟ್ ಟು ಬಿ ಟೈಮ್. ಅವಾಗ ನಾವೇನಂತೀವಿ 45 minutes. ದಟ್ ಈಸ್ ಟೈಮ್. ಇಟ್ ಈಸ್ ದ ಟೈಮ್ ಬಿಟ್ವೀನ್ ದ ಟೂ ಇವೆಂಟ್ಸ್, class starts and class end of the class. Okay, ಅದಕ್ಕೆ ನಾವೇಂತ ಎರಡು ಇವೆಂಟ್. ಒನ್ ಮೋರ್ ಪಾಯಿಂಟ್, ನೀವು ಮನೆಯಿಂದ ಹೊರಗಡೆ ಹೊರಟ್ರಿ ಒಂದು ಇವೆಂಟ್, ಕಾಲೇಜಿಗೆ ತಲುಪಿದ್ರಿ ಇನ್ನೊಂದು ಇವೆಂಟ್, ಎರಡು ಇವೆಂಟ್ ಮಧ್ಯೆ ಇರ್ತಕ್ಕಂಥ ಡ್ಯೂರೇಷನ್, ದಟ್ ಈಸ್ ಸೆಟ್ ಟು ಬಿ ಟೈಮ್. ದಟ್ ಟೈಮ್ ಈಸ್ ಮೆಸರ್ಡ್ ಇನ್ ಟರ್ಮ್ಸ್ ಆಫ್ ವಾಟ್ ಈಸ್ ಎ ಸೆಕೆಂಡ್. ವಾಟ್ ಫಿನಾಮಿನನ್ ಈಸ್ ಯೂಸ್ಡ್ ಟು ಮೆಸರ್ ದ ಟೈಮ್? The phenomenon which repeats itself after regular interval of time can be used to measure the time. ಯಾವುದು ಫಿನಾಮಿನನ್ ರಿಪೀಟ್ ಆಗ್ತಿರ್ತದಲ್ಲ, ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಆಸಿಲೇಟಿಂಗ್ ಪೆಂಡುಲಮ್ ಏನಿದೆಯಲ್ಲ, ಇದು ಏನು ಮಾಡ್ತಾ ಹೀಗೆ ಹೋಗಿ ಹೀಗೆ ಬರುತ್ತೆ, ಹೀಗೆ ಹೋಗಿ ಮತ್ತೆ ಹೀಗೆ ಬರುತ್ತೆ, ಅಂದ್ರೆ ರಿಪೀಟ್ ಆಗುತ್ತೆ. ಆ ಫಿನಾಮಿನನ್ ಏನಾಗುತ್ತೆ, ರಿಪೀಟ್ ಇಟ್ಸೆಲ್ಫ್. ಅಂಥದ್ದನ್ನು ನಾವೇನು ಮಾಡ್ತೀವಿ, ಟೈಮ್ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೊಟೇಷನ್ ಆಫ್ ದಿ ಅರ್ತ್. ರೊಟೇಷನ್ ಆಫ್ ದಿ ಅರ್ತ್ ನಾವೇನು ಮಾಡ್ಕೊಂಡಿದ್ದೀವಿ, ಒಂದು ರೊಟೇಷನ್ ಕಂಪ್ಲೀಟ್ ಆದಮೇಲೆ ತನ್ನ ಎಕ್ಸಸ್ನೊಳಗೆ ರೊಟೇಟ್ ಆದ್ರೆ ಅದಕ್ಕೆ ಒಂದು ದಿನ, ಅಲ್ಲಿ ಒಂದು 24 hours, ಮತ್ತು ನಾವು ಒಂದು ಹವರ್ಗೆ ಏನು ಮಾಡೀವಿ 60 minutes, ಮತ್ತು ಒಂದು ಮಿನಿಟ್ಗೆ ಏನು ಮಾಡ್ಕೊಂಡೀವಿ 60 seconds. ಹೀಗೆ ನಮ್ಮ ಕನ್ವೀನಿಯೆಂಟ್ಗೆ ನಾವು ಅದನ್ನು ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯೂಸ್ವಲಿ ಓಲ್ಡನ್ ಡೇಸ್ನಲ್ಲಿ ವರ್ಕ್ ಕ್ಲಾಕ್ ನೋಡ್ತಿದ್ದೀವಿ, ಹೀಗೋಗಿ ಹೀಗೆ ಬರ್ತಿತ್ತು, ಹೀಗೋಗಿ ಹೀಗೆ ಬಂದಾಗ ಎಷ್ಟಾಗಿತ್ತು ಹೇಳ್ರಿ, 1 second ಆಗಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥದ್ದು ಎಲೆಕ್ಟ್ರಾನಿಕ್, ಅದಕ್ಕೂ ಟ್ಯಾಲಿ ಇರಲ್ಲ. ಆ ನೀಡಲ್ ಏನು ಟರ್ನ್ ಆಗುತ್ತಲ್ಲ ಅದಕ್ಕೂ ಮತ್ತು ಕೆಳಗಡೆ ಇರತಕ್ಕಂಥ ಪೆಂಡಲಮ್ಗಿನೂ ಟ್ಯಾಲಿ ಇರಲ್ಲ. ಬಟ್ ಓಲ್ಡನ್ ಡೇಸ್ ಒಳಗೆ ಇದು ಹೀಗೋಗಿ ಹೀಗೆ ಬಂದುಬಿಟ್ರೆ 1 second ಆಗಲ್ಲ. ಹಿಂಗೆ ಯಾವ ಫಿನಾಮಿನನ್ ರಿಪೀಟ್ ಆಗ್ತಿರ್ತದಲ್ಲ ಅಂಥದ್ದನ್ನು ನಾವು ಯೂಸ್ ಮಾಡ್ತೀವಿ. ಏನು ಟೈಮ್ ಮೆಜರ್ ಮಾಡೋಕ್ಕೆ. ಎಕ್ಸಾಂಪಲ್, ಆಸಿಲೇಟಿಂಗ್ ಪೆಂಡುಲಮ್, ವೈಬ್ರೇಟಿಂಗ್ ಟ್ಯೂನಿಂಗ್ ಫೋರ್ಕ್, ರೊಟೇಷನ್ ಆಫ್ ದಿ ಅರ್ತ್, ಹೀಗೆ ನಾವು ಟೈಮ್ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹೆಂಗೆ ರೊಟೇಷನ್ ಆಫ್ ದಿ ಅರ್ತ್ ಅಂದ್ರೆ ತನ್ನಷ್ಟಕ್ಕೆ ತಾನು ಓನ್ ಎಕ್ಸಸ್ನೊಳಗೆ ರೊಟೇಟ್ ಆದ್ರೆ ಒಂದು ದಿವಸ ಅಂತ. ಆಮೇಲೆ ಅರೌಂಡ್ ದಿ ಸನ್ ಕಂಪ್ಲೀಟ್ ಒನ್ ರೆವಲ್ಯೂಷನ್ ಕಂಪ್ಲೀಟ್ ಮಾಡಿದ್ರೆ 365 days ಅಂತ ಇರ್ತದೆ. ಡೇ 365, 365. ಬಟ್ ಎಕ್ಸಾಕ್ಟ್ 365
365.25 ಆ್ಯಕ್ಚುಲಿ. ಯಾಕಂದರೆ 4 ವರ್ಷಕ್ಕೊಮ್ಮೆ ಏನು ಬರ್ತೈತಿ, ಲೀಪ್ ಇಯರ್ ಅಂತ ಬರ್ತದೆ. ಆ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, 365 ಅದ ಆ್ಯಕ್ಚುಲಿ ಎಕ್ಸಾಕ್ಟ್ ಅಂದ್ರೆ 365.25. SI ಯೂನಿಟ್ ಆಫ್ ದಿ ಟೈಮ್ ಏನು, ಸೆಕೆಂಡ್. ಮತ್ತು ಮಿನಿಟ್ ಅಲ್ಲೇನ್ರಿ, ಹೌದು ನಾವು ಮಾಡ್ಕೊಂಡಿದ್ದು, ಬಟ್ SI ಯೂನಿಟ್ ಸೆಕೆಂಡ್ ಹೋಗ್ತೀವಿ. ಹವರ್ ಅಲ್ಲೇನ್ರಿ, ಅದು ಹೌದು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ದು ಹವರ್. ಡೇ ಅಲ್ಲೇನ್ರಿ, ಅದು ಯೂನಿಟ್ ಆಫ್ ಟೈಮ್ ಡೇ. ಮತ್ತು ವೀಕ್ ಅಲ್ಲೇನ್ರಿ, ಅದು ಯೂನಿಟ್ ಆಫ್ ಟೈಮ್ 7 days ಒಂದು ವೀಕ್ ಅಂತ. ಅದೇ ರೀತಿ ಮತ್ತು 1 ಮಂತ್ ಅಲ್ಲೇನ್ರಿ, ಇಟ್ ಇಸ್ ಆಲ್ಸೋ ಟೈಮ್. ಇಯರ್ ಅಲ್ಲೇನ್ರಿ, ಅದು ಇಟ್ ಇಸ್ ಆಲ್ಸೋ ಟೈಮ್. ನಾವು ಮಾಡ್ಕೊಂಡಿದ್ದು ಅಷ್ಟೇ ನಮ್ಮ ಕಲಿಯಿಂದ. ಬಟ್ ಬೇಸಿಕ್ ಅಂದ್ರೆ SI ಯೂನಿಟ್ ಯಾವ್ದು ಸೆಕೆಂಡ್. ದ ಟೆಕ್ನಿಕ್ಸ್ ಆರ್ ಯೂಸ್ ಟು ಮೆಜರ್ ದ ಟೈಮ್. ಏನು ಟೆಕ್ನಿಕ್? ಎಲೆಕ್ಟ್ರಿಕ್ ಆಸಿಲೇಟರ್ ನಾವು ಹೇಳ್ದವಾಗ, ಎಲೆಕ್ಟ್ರಿಕ್ ಆಸಿಲೇಟರ್ ಕ್ವಾಡ್ಸ್ ತೊಗೊಂಡು ನಾವು ಯೂಸ್ ಮಾಡಿಕೊಂಡು ಈಗಿಂದ ಬಂದಿರತಕ್ಕಂಥ ಕ್ಲಾಕೆಲ್ಲ ನಾವು ಕ್ವಾಡ್ಸ್ ಆಸಿಲೇಟರ್ ಆ್ಯಂಡ್ ಕ್ವಾಡ್ಸ್ ಕ್ರಿಸ್ಟಲ್ ಕ್ಲಾಕ್, ಅಟೋಮಿಕ್ ಕ್ಲಾಕ್, ಡಿಕೆ ಆಫ್ ಎಲಿಮೆಂಟರಿ ಪಾರ್ಟಿಕಲ್. ಡಿಕೆ ಆಫ್ ಎಲಿಮೆಂಟರಿ ಪಾರ್ಟಿಕಲ್ ವೆರಿ 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 ಸ್ಮಾಲ್ ಟೈಮ್ ಮೆಜರ್ ಮಾಡಲಿಕ್ಕೆ ಇರುತ್ತೆ. ಆ್ಯಂಡ್ ಕಾರ್ಬನ್ ಡೇಟಿಂಗ್ ಮೆಥಡ್. ಕಾರ್ಬನ್ ಡೇಟಿಂಗ್ ಟೆಕ್ನಿಕಲ್ಲಿ ಯೂಸ್ ಮಾಡ್ತಾರೆ ಹೇಳ್ರಿ. ಇಟ್ ಈಸ್ ಯೂಸ್ ಟು ಮೆಜರ್ ದ ಲೈಫ್ ಟೈಮ್ ಆಫ್ ದಿ ಫಾಸಿಲ್ಸ್. ಆಮೇಲೆ ವುಡ್ ಏನಿದೆ ಅಲ್ಲ, ಇದು ಯಾವ ವರ್ಷದ ಹಿಂದೆ ಇದು ಬದುಕಿತ್ತು, ಜೀವಿತವಾಗಿತ್ತು. ಆ ಫಾಸಿಲ್ಸ್ ಅಂತಂದ್ರೆ ಆ ಪಳೆಯುಳಿಕೆಗಳು ಅಂತ ಹೇಳ್ತವ, ಆ ಯಾವುದೇ ಪ್ರಾಣಿಗಳದು, ಅದನ್ನು ಅದರಲ್ಲಿರ್ತಕ್ಕಂಥ ಕಾರ್ಬನ್ ಕಂಟೆಂಟ್ ಬೇಸ್ ಮೇಲೆ ಕಾರ್ಬನ್ ಡೇಟಿಂಗ್ ಮೆಥಡ್ ಮೇಲೆ ನಾವೇನು ಮಾಡ್ತೀವಿ, ಯಾವ ಇಸ್ವಿ ಒಳಗೆ ಯಾವ ವರ್ಷದೊಳಗೆ ಇದು ಬದುಕಿತ್ತು ಭೂಮಿ ಮೇಲೆ, ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಕಾರ್ಬನ್ ಡೇಟಿಂಗ್ ಅಂತ ಯೂಸ್ ಮಾಡ್ತೀವಿ. ಇದು ಹೈಯರ್ ಟೆಕ್ನಿಕ್ಸು, ನಿಮ್ಮ ಬೇಸಿಕ್ನೊಳಗೆ ಬರಲ್ಲ. ಮೇನ್ ಇಂಪಾರ್ಟೆಂಟ್ ನಾವು ನೆನಪಿಡಬೇಕಾಗಿರ್ತಕ್ಕಂಥದ್ದು ದ ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್, ಬೇಸಿಕ್ ಯೂನಿಟ್, SI ಯೂನಿಟ್, which is point. Okay, now we come to the point, range of the time. It is very small range and large range. The small range for lifespan of the unstable particle. Unstable particle ಅಂದರೆ ಪಾರ್ಟಿಕಲ್ ತನ್ನ ಸ್ಟೆಬಿಲಿಟಿನೇ ಇರಲ್ಲ, ಇಮಿಡಿಯೇಟ್ ಏನೋ ಒಂದು ಕನ್ವರ್ಟ್ ಆಗುತ್ತೆ, ಅದಕ್ಕೆ ನಾವು ಅನ್ಸ್ಟೇಬಲ್ ಅಂತ ಬದಲಾವಣೆ ಆಗ್ತದೆ. ಈಗ ಇಮಿಡಿಯೇಟ್ ಡಿಕೆ ಆಗ್ತದೆ. ಇಟ್ಸ್ ವೆರಿ ವೆರಿ ಲೆಸ್ ಟೈಮ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೆಜರ್ ದಟ್ ಟೈಮ್. ದಟ್ ಈಸ್ ಇನ್ ದ ಆರ್ಡರ್ ಆಫ್ 10 to -24 seconds. It's very very small time. And lifespan of that is the star, it is a large range, 10 to the power of 18 seconds. Second order 10 to the power of 18 seconds. ಒಂದು ಬರೋದು ಮುಂದೆ ಎಷ್ಟು ಜೀರೋಸ್ ಬರೀಬೇಕು, 18 zeros ಬರೀಬೇಕು, 18 seconds. Now you come to the point, the few examples are there. Say name of the event, order of the time. Lifespan of unstable particle 10 to the power of -24 seconds. Time taken to pass the light in the nuclear distance. Nuclear distance ಅಂದರೆ 10 raised to -10 meter ಅಂತ ಲೆಂತ್ ಹೇಳಿದ್ನಲ್ಲ ನಾನು, ಅಷ್ಟು ದೂರ ಲೈಟ್ ಚಲಿಸಲಿಕ್ಕೆ ತೆಗೆದುಕೊಂಡ ಸಮಯ 10 to the power of -22 seconds. ಪೀರಿಯಡ್ ಆಫ್ ಎಕ್ಸೈಸ್, ಫ್ರೀಕ್ವೆನ್ಸಿ ಬರ್ತಲ್ಲ, ಫ್ರೀಕ್ವೆನ್ಸಿ ಮತ್ತು ಟೈಮ್ ಪೀರಿಯಡ್ ಯಾವಾಗಲೂ ರೆಸಿಪ್ರೋಕಲ್. ದಟ್ ಇಸ್ ಟೈಮ್ ಪೀರಿಯಡ್ ಈಸ್ ರೆಸಿಪ್ರೋಕಲ್ ಆಫ್ ದ ಫ್ರೀಕ್ವೆನ್ಸಿ. ಅಲ್ಲಿ ಮೆಜರ್ 10 to the power of -19 seconds. Period of atomic vibrations 10 to the power of -15 seconds. Life of excited atom ಅಂತ ಬರ್ತದಲ್ಲ, ಆಟಮ್ ನಾವು ಹೇಳ್ತೀವಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್, ಆರ್ಬಿಟ್ಸ್, ಎಲ್ಲ ಆರ್ಬಿಟ್ಸು, ಆಮೇಲೆ ಎಲೆಕ್ಟ್ರಾನ್ ಇರ್ತಲ್ಲ, ಎಲೆಕ್ಟ್ರಾನು ಈ ಆರ್ಬಿಟಿಂದ ಹೈಯರ್ ಆರ್ಬಿಟ್ಗೆ ಹೋದ್ರೆ ನಾವೇನಂತೀವಿ ಎಕ್ಸೈಟೇಷನ್ ಅಂತ ಹೇಳ್ತೀವಿ. ಅದಕ್ಕೇನಂತ ನಾವು ಎಕ್ಸೈಟೇಷನ್. ಅವಾಗ ಇರ್ತಕ್ಕಂಥದ್ದು ಏನಂತೀವಿ, ಆಟಮ್ ಏನಂತೀವಿ ಎಕ್ಸೈಟೆಡ್ ಆಟಮ್. ಅದರ್ಸ್ ಲೈಫ್ ಟೈಮು 10 to the power of -8. ಆ್ಯಂಡ್ ಪೀರಿಯಡ್ ಆಫ್ ಸೌಂಡ್ ಸಿಗ್ನಲ್. ಸೌಂಡ್ ಸಿಗ್ನಲ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಹೇಳಿದ್ರೆ ಅದು 1 kHz ಇರ್ತದೆ. 1 kHz ಇರ್ತದೆ ಅಂದರೆ ಇದು ರೆಸಿಪ್ರೋಕಲ್ ಮಾಡಿದ್ರೆ 1/10 to the power of 3. ಇದು 10⁻³ ಅವಾಗ ಏನಾಗುತ್ತೆ 10 to the power of -3 10 to the power of -3 seconds. ಆ್ಯಂಡ್ ವಿಂಕ್ ಆಫ್ ಐ. ವಿಂಕ್ ಆಫ್ ಅಂದರೆ ಕಣ್ಣು ಮುಚ್ಚಿ ಕಣ್ತೀವಿ, ಕಣ್ಣು ಮುಚ್ಚಿ ಕಣ್ತೀವಿ. ಎಷ್ಟು ಇದು ಆರ್ಡರ್ 10⁻⁻1 seconds ಅಂದರೆ 0.1 seconds. 0.1 seconds. And time between two heartbeats, heartbeat ಮಾಡಿದೆ 10⁻0. 10⁻0 is nothing but 1. That is the 1 second. And that is the period of day. Period of day ಒಂದು ದಿವಸಕ್ಕೆ period of day
10 to the power of 5 seconds, 24. ಇದನ್ನು ಹಾಗಾದ್ರೆ ಆರ್ಡರ್ ಇಟ್ ಇಸ್ ನಾಟ್ ಎ ಎಕ್ಸಾಕ್ಟ್ ವ್ಯಾಲ್ಯೂ. ಈ ಆರ್ಡರ್ನೇ ಬರ್ಬೋದು, ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಆಫ್ ದ ಅರ್ತ್ ರೊಟೇಷನ್ ಅರೌಂಡ್ ದಿ ಸನ್, ಅದು ಸುತ್ತಕ್ಕೆ 10⁻⁷ ಸೆಕೆಂಡ್. ಆ್ಯಂಡ್ ಮ್ಯಾನ್ ಲೈಫ್ ಅಂದ್ರೆ ಎಷ್ಟು ಜೀವಿತವಾಗಿರ್ಬೋದು, ಎಷ್ಟು ಸೆಕೆಂಡ್, 10⁹ ಸೆಕೆಂಡ್. ಒಂದರ ಮುಂದೆ 9 ಸೊನ್ನೆ ಬರೀಬೇಕು. ಎಸ್ ನಾವು ಏಜ್ ಆಫ್ ದಿ ಅರ್ತ್, ದಿಸ್ ಇಸ್ ದಿ ಏಜ್ ಆಫ್ ಅರ್ತ್. ಏಜ್ ಆಫ್ ಅರ್ತ್ about 10 to the power of 17 seconds. And life of the star 10 to the power of 18 seconds. ಅಂದ್ರೆ ಅರ್ತ್ದ ಲೈಫ್ ಟೈಮ್ ಎಷ್ಟಿರ್ತೈತಿ ಅದ್ರ 10 ಪಟ್ಟು ಲೈಫ್ ಟೈಮ್ ಆಫ್ ದಿ ಸನ್ ಇರ್ತೈತಿ ಅಥವಾ ಸ್ಟಾರ್ ಇರ್ತೈತಿ ಅಂತ ಹೇಳ್ಬೋದು. ಹೀಗೆ ನಾವೇನು ಅಂತೀವಿ, ಮೆಜರ್ಮೆಂಟ್ ಆಫ್ ದ ಲೆಂತ್, measurement of the mass, and measurement of the time. How do we measure? What is the range? What is the least range? What is the large range of the time, of the length, of the mass? ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ಮೋಷನ್ ಆಫ್ ದ ಪಾರ್ಟಿಕಲ್ ಇನ್ ಒನ್ ಡೈರೆಕ್ಷನ್ ಹೇಳ್ತಾ ಹೋಗೋಣ. ಯು ಫಾಲೋ ದೀಸ್ ವಿಡಿಯೋ ಕ್ಲಿಪ್ಸ್. ಓಕೆ, ಥ್ಯಾಂಕ್ ಯು. Good morning, my dear students. Today, in this video clip, I want to discuss about, that is our next chapter, motion of a particle in one dimension. Motion of particle in one dimension. 2-dimension motion, 3-dimension motion, like that. Here you take the 1-dimensional motion. What is the meaning of 1-dimensional motion? Before you go into that point, I want to discuss about the few points. What is the meaning of, that is the rest? What is the meaning of, that is the body is in the state of motion? What are the types of motions? And you take that is the one particular type of motion. Now, what is the rest? Now see here, any particle or a body which occupy the same space, same position, with a different interval of time. It means with respect to the time, then the body is said to be at rest. ಈಗ ಇಲ್ಲೇ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಇದು ಇವೆಲ್ಲ ರೂಮ್ಸ್, ಇವೆಲ್ಲ ಏನು ರೂಮ್ಸ್, ಪ್ಲ್ಯಾಟ್ಫಾರ್ಮ್. You standing here. This is the pole. This is the one pole. Now see here. You observe this pole. The pole is occupy the same space with a different interval of time. ನೀವೇನು ಮಾಡ್ತೀರಿ, ಅದನ್ನು ನೋಡ್ತಾ ಇರ್ತೀರಿ. 1 minute ಆದ್ರೆ ಅಲ್ಲೇ ಇರುತ್ತೆ, 1 hour ಆದ್ರೆ ಅಲ್ಲೇ ಇರುತ್ತೆ, 2 hour ಆದ್ರೆ ಅಲ್ಲೇ ಇರುತ್ತೆ. ಟೈಮ್ ಕಳೆದ ಹಾಗೆ ಅಲ್ಲೇ ಇರುತ್ತೆ. Then you say the pole is at rest. ಯಾವುದೇ ಒಂದು ವಸ್ತು, ಯಾವುದೇ ಒಂದು ಬಾಡಿ ಒಂದೇ ಪೊಸಿಷನ್, ಒಂದೇ ಸ್ಪೇಸ್ ಅಕ್ಯುಪೈ ಮಾಡಿಕೊಂಡಿದ್ರೆ, ಟೈಮ್ ಕಳೆದ ಹಾಗೆ ಸೇಮ್ ಪೊಸಿಷನ್, ಸೇಮ್ ಸ್ಪೇಸ್ ಅಕ್ಯುಪೈ ಮಾಡಿಕೊಂಡಿದ್ರೆ ಆ ಬಾಡಿ ದಟ್ ಈಸ್ ಸೆಡ್ ಟು ಬಿ ಅಟ್ ರೆಸ್ಟ್. ವಾಟ್ ಇಸ್ ದ ಎಕ್ಸಾಂಪಲ್ ಹಿಯರ್? ಎ ಬಾಡಿ ಅಕ್ಯುಪೈಸ್ ದ ಸೇಮ್ ಸ್ಪೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದ್ರೆ ವಿತ್ ಡಿಫರೆಂಟ್ ಇಂಟರ್ವಲ್ ಆಫ್ ಟೈಮ್. ದಟ್ ಈಸ್ ಕಾಲ್ಡ್, that body is said to be at rest. Electrical pole, ನೀವೇನು ಮಾಡ್ತೀರಾ, ನೀವು ಎಲೆಕ್ಟ್ರಿಕಲ್ ಪೋಲ್ ಇರುತ್ತೆ, ಮತ್ತೊಂದು ಎಲೆಕ್ಟ್ರಿಕಲ್ ಪೋಲ್ ಇರುತ್ತೆ, ಹೀಗೆಲ್ಲ ಇರುತ್ತೆ. ಆಮೇಲೆ ವಯರ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಪೋಲ್ ಯಾವಾಗ ಬಂದು ನೋಡಿದ್ರೆ ಅಲ್ಲೇ ಇರುತ್ತೆ. ದಟ್ ಈಸ್ ಸೆಡ್ ಟು ಬಿ ಅಟ್ ರೆಸ್ಟ್. ಕಾಲೇಜ್ ಬಿಲ್ಡಿಂಗ್ ಯಾವಾಗ ನೋಡಿದ್ರೆ ಅಲ್ಲೇ ಇರುತ್ತೆ. ದಟ್ ಈಸ್ ಸೆಡ್ ಟು ಬಿ ಅಟ್ ರೆಸ್ಟ್. ಅದೇನಂತ ರೆಸ್ಟ್ ಅಂತ ಹೇಳ್ತಾರೆ. ನೋ ಮೋಷನ್, ಎ ಬಾಡಿ ಆಕ್ಯುಪೈಸ್ the different positions, the different space with a different interval of time, with respect to time, then the body is said to be in the state of motion. ಅದಕ್ಕೆ ನಾನು ಅಂತೀವಿ ಬಾಡಿ is said to be in the state of motion ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ನೀವು ಸಿ, ಇದು ಪ್ಲ್ಯಾಟ್ಫಾರ್ಮ್ ಇದೆ, ನೀವು ಸ್ಟ್ಯಾಂಡಿಂಗ್ ಇದೆ, ಯು ಅಬ್ಸರ್ವ್ ದಟ್ ಆಬ್ಜೆಕ್ಟ್ ಇನ್ ದ ಗ್ರೌಂಡ್. ಒಂದು ಬಾಲ್ ಇದೆ, ಬಾಲ್ ಏನು ಮಾಡುತ್ತಾ, ಆಫ್ಟರ್ 1 second ಇಲ್ಲಿ ಬರುತ್ತೆ, ಆಫ್ಟರ್ 1 second ಇಲ್ಲಿ ಬರುತ್ತೆ, ಆಫ್ಟರ್ 1 second ಇಲ್ಲಿ ಬರುತ್ತೆ, ಆಫ್ಟರ್ 1 second ಇಲ್ಲಿ ಬರುತ್ತೆ. ಇಟ್ ಮೀನ್ಸ್ ದಿಸ್ ಬಾಲ್ ಈಸ್ ಸೆಡ್ ಟು ಬಿ ಇನ್ ದ ಸ್ಟೇಟ್ ಆಫ್ ಮೋಷನ್. ಅದು ಏನು ಮಾಡ್ಬೋದು, ಬೇರೆ ಬೇರೆ ಪೊಸಿಷನ್ ಆಕ್ಯುಪೈ ಮಾಡ್ಬೋದು.
ಬೇರೆ ಬೇರೆ ಸ್ಪೇಸ್ ಅಕ್ಯುಪೈ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ಅ ಡಿಫ್ರೆಂಟ್ ಇಂಟರ್ವಲ್ ಆಫ್ ಟೈಮ್. ಟೈಮ್ ಕಳೆದಂಗೆ 1 hour, 1 minute, 1 minute, 1 minute, after 1 second, after 1 second, ಬೇರೆ ಬೇರೆ ಪೊಸಿಷನ್ ಅಕ್ಯುಪೈ ಮಾಡ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ, ದಟ್ ಬಾಡಿ ಇಸ್ ಸೆಟ್ ಟು ಬಿ ಇನ್ ದ ಸ್ಟೇಟ್ ಆಫ್ ಮೋಷನ್ ಅಂತ. ಬೇರೆ ಬೇರೆ ಪೊಸಿಷನ್ ಅಕ್ಯುಪೈ ಮಾಡಿಕೊಡ್ಲಿಲ್ಲ, ದಟ್ ಬಾಡಿ ಇಸ್ ಸೆಟ್ ಟು ಬಿ ಅಟ್ ರೆಸ್ಟ್. ಎಸ್, ಯು ಕಮ್ ಟು ದ ಪಾಯಿಂಟ್. ಎಕ್ಸಾಂಪಲ್, ದ ಮೂವಿಂಗ್ ಕಾರ್, ಮೂವಿಂಗ್ ಏರೋಪ್ಲೇನ್, that is a moving car and moving ball and flying aeroplane, like that they are said to be in the state of motion. Example for the motion. Now we come, what are the types of motion? What are the types of motion? There are mainly important 3 types. ಅಷ್ಟನ್ನು ನಾವು ಸ್ಟಡಿ ಮಾಡ್ತೀವಿ ವರ್ಷ. One is translatory motion, second one is rotational motion, third one is oscillatory motion. Oscillatory ಇನ್ನೊಂದು ವರ್ಡ್ ಏನಾಗ್ತದೆ, ವೈಬ್ರೇಟರಿ ಮೋಷನ್ ಅಂತ ಹೇಳ್ತಾರೆ. ಟ್ರಾನ್ಸ್ಲೇಟರಿ ಮೋಷನ್, rotational motion, oscillatory motion or vibratory motion. Translatory motion, a particle or a body move along the straight line. This is called translatory motion. ಅದಕ್ಕೆ ನಾವೇನಂತೀವಿ, ಟ್ರಾನ್ಸ್ಲೇಟರಿ ಮೋಷನ್ ಅಂತ. ಫಾರ್ ಎಕ್ಸಾಂಪಲ್, ಮೂವಿಂಗ್ ಕಾರ್ ಆನ್ ದ ಸ್ಟ್ರೇಟ್ ರೋಡ್. ದ ಮೂವಿಂಗ್ ಕಾರ್ ಆನ್ ಅ ಸ್ಟ್ರೇಟ್ ರೋಡ್ ಇಸ್ ದ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಲೇಟರಿ ಮೋಷನ್. ಅದರೊಳಗೆ ಮತ್ತೆ 2 ಟೈಪ್ ಬರುತ್ತೆ, ರೆಕ್ಟಿಲಿನಿಯರ್ ಮೋಷನ್, ಇನ್ನೊಂದು ರೆಕ್ಟಿಲಿನಿಯರ್ ಮೋಷನ್ ಅಂತ ಬರುತ್ತೆ, ಇನ್ನೊಂದು ಯಾವುದು ಕರ್ವಿಲಿನಿಯರ್ ಮೋಷನ್, ಇನ್ನೊಂದು ಕರ್ವಿಲಿನಿಯರ್ ಮೋಷನ್. Rectilinear ಅಂತಂದ್ರೆ all the particles are move along the same line, same straight line. If the particles of the body move along up and down, it is moving in a curved path. That is said to be up and down. This is the curvilinear motion. Snake ಹೋಗುತ್ತಲ್ಲ, that is said to be curvilinear. Curvilinear. Whole body ಏನು ಮಾಡುತ್ತೆ, ಹಿಂಗೆ ಹೋಗುತ್ತೆ. Snake, that is said to be curvilinear. ರೆಕ್ಟಿಲಿನಿಯರ್, ಕರ್ವಿಲಿನಿಯರ್ ಅಂತ ಮತ್ತೆ 2 ಟ್ರಾನ್ಸ್ಲೇಟರ್ಗಳು. ಇನ್ನೊಂದು ರೊಟೇಷನ್ ಮೋಷನ್. ದ ಪಾರ್ಟಿಕಲ್ಸ್ ಆಫ್ ದ ಬಾಡಿ ಮೂವ್ ಇನ್ ಎ ಸರ್ಕ್ಯುಲರ್ ಪಾತ್ ವಿತ್ ರೆಸ್ಪೆಕ್ಟ್ ಟು 1 ಫಿಕ್ಸ್ಡ್ ಪಾಯಿಂಟ್. ದೆನ್ ದ ಮೋಷನ್ ಆಫ್ ದ ಬಾಡಿ ಇಸ್ ಸೆಟ್ ಟು ಬಿ ರೊಟೇಷನ್ ಮೋಷನ್. ಎಕ್ಸಾಂಪಲ್ ಯಾವುದು, ರೊಟೇಟಿಂಗ್ ಫ್ಯಾನ್. ರೊಟೇಟಿಂಗ್ ಫ್ಯಾನ್, ಹಿಂಗೆ ಫ್ಯಾನ್ ರೊಟೇಟ್ ಆಗಬೇಕಾದ್ರೆ ಈಗ ಒಂದು ಲೈನ್ ಫಿಕ್ಸ್ ಇರುತ್ತೆ, ಆ ಲೈನ್ ಸುತ್ತ ಏನು ಮಾಡ್ತಾ ಉಳಿದ ಪಾರ್ಟಿಕಲ್ಸ್ ಹಿಂಗೆ ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತಾ ಇರ್ತವೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ರೊಟೇಷನ್ ಮೋಷನ್. ಆಸಿಲೇಟರಿ ಮೋಷನ್, ಎನ್ ಆಬ್ಜೆಕ್ಟ್ ಆರ್ ಎ ಬಾಡಿ ಇಟ್ ಇಸ್ ಅ ಮೂವ್ ವಿತ್ ಅ ಟು ಆ್ಯಂಡ್ ಫ್ರೋ ಮೋಷನ್ ಅಂತ. ದಟ್ ಇಸ್ ಕಾಲ್ಡ್ ವೈಬ್ರೇಟರಿ ಆರ್ ಆಸಿಲೇಟರಿ ಮೋಷನ್. ಫಾರ್ ಎಕ್ಸಾಂಪಲ್, ಪೆಂಡುಲಮ್. ಪೆಂಡುಲಮ್ ಇದು ರಿಸಲ್ಟ್ಸ್ ಆಗೋದು, ಇಲ್ಲೇನದ ಒಂದು ಬಾಲ್ ಇರ್ತದೆ, ಆಮೇಲೆ ಏನು ಮಾಡ್ತೀವಿ, ಹಿಂಗೆ ಆಸಿಲೇಟ್ ಆಗ, ಹಿಂಗೆ ಆಸಿಲೇಟ್ ಆಗ. ನಾವು ಇದಕ್ಕೇನಂತೀವಿ, ಹೀಗಿಂದ ಈಗ ಹೋಯ್ತಾ 2 ಅಂತ ಇಲ್ಲಿ ಬರ್ತದೆ, ಇದಕ್ಕೆ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ, ಇದಕ್ಕೆ ಮೇನ್ ಪೊಸಿಷನ್ ಅಂತ, ಮತ್ತೆ ಹೀಗೆ ಬಂದು ಮತ್ತೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಹೋಗಿ, ಇದಕ್ಕೆ ನಾವೇನಂತೀವಿ, ಫ್ರೋ ಅಂತ. ಒಂದು 2 ಆ್ಯಂಡ್ ಫ್ರೋ ಮೋಷನ್ ಕಂಪ್ಲೀಟ್ ಆದ್ರೆ ಒಂದು ಆಸೋಲೇಷನ್ ಅಂತ. ಇದಕ್ಕೆ ನಾವೇನಂತೀವಿ, ಆಸೋಲೇಟರಿ ಅಂತ. ರಿಪೀಟ್ ಮಾಡುತ್ತೆ, ಇಟ್ಸ್ ಒನ್ಸ್ ಅಗೇನ್ ಪಿರಿಯಾಡಿಕಲಿ ರಿಪೀಟ್ ಮಾಡ್ತಾ ಇರುತ್ತೆ. ಇದಕ್ಕೆ ನಾವು ಆಸೋಲೇಟರಿ ಮೋಷನ್ ಅಂತ. ವೈಬ್ರೇಟರಿ ಮೋಷನ್, there are 3 types: translatory motion, rotational motion and oscillatory motion, or said to be vibratory motion. Then you come to the point, ಏನು ಈಗ ನಾವಿಲ್ಲಿ ಮೆಕ್ಯಾನಿಕ್ಸ್ ಸ್ಟಡಿ ಮಾಡೋ ಟೈಮ್ನಲ್ಲಿ ಇವೆಲ್ಲ ಮೆಕ್ಯಾನಿಕ್ಸ್ ಅಂತ ಹೇಳ್ಬೇಕು. ಮೂವಿಂಗ್ ಬಾಡಿ ಆಬ್ಜೆಕ್ಟ್, ಬಾಡಿ ರೆಸ್ಟ್ ಇರೋದು, ಫೋರ್ಸ್ ಆ್ಯಕ್ಟ್ ಮಾಡ್ತೀವಿ, ಇವೆಲ್ಲದ ಇದಕ್ಕೆ ನಾವು ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಇನ್ ದ ಮೆಕ್ಯಾನಿಕ್ಸ್ sometime you use the word is body, sometime you use the word is particle. Particle is in the state of motion, body is in the state of motion. Particle and body almost they are same ಅಂತ ಕನ್ಸಿಡರ್ ಮಾಡ್ತಾರೆ. ಆದರೂ ಕೂಡ ಪಾರ್ಟಿಕಲ್ ಅಂತ ಯಾವಾಗ ಹೇಳ್ತಾರೆ, ನಾವು dimension of the body is very small as compared to the travel distance, then it is considered as a particle. ಫಾರ್ ಎಕ್ಸಾಂಪಲ್, ನಾ ಏನು ಮಾಡ್ತೀನಿ, ಏರೋಪ್ಲೇನ್ ಇಟ್ಸ್ ಫ್ಲೈಯಿಂಗ್ ಫ್ರಾಮ್ ಬೆಂಗಳೂರು ಟು ಡೆಲ್ಲಿ. ನಾವು ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಡೆಲ್ಲಿ ಇಟ್ ಈಸ್ ವೆರಿ ಲಾರ್ಜ್ ಆಸ್ ಕಂಪೇರ್ಡ್ ಟು ದಿ ಸೈಜ್ ಆಫ್ ದ ಏರೋಪ್ಲೇನ್. ನೋ, ಏರೋಪ್ಲೇನ್ ಈಸ್ ಕನ್ಸಿಡರ್ಡ್ ಆಸ್ ಅ ಪಾರ್ಟಿಕಲ್.
Now our car is moved from Radhamanur to Bangalore. You compare the distance between the Radhamanur and Bangalore, distance, but size of the car is very small. At that time, compared to that size, it is considered as a particle. ಅಂದರೆ ಈಗ ಆಟಮ್ನೊಳಗಿರೋ ಎಲೆಕ್ಟ್ರಾನ್ ಪ್ರೋಟಾನ್ ನಾವು ಕಷ್ಟ ಪಾರ್ಟಿಕಲ್ ಅಂತವೇನ್ರಿ, ದೇ ಆರ್ ಆಲ್ವೇಸ್ ಪಾರ್ಟಿಕಲ್ಸ್. ಸಮ್ ಟೈಮ್ ದರ್ ಇಸ್ ಅ ಮೂವಿಂಗ್ ಬಾಡಿ ಇಸ್ ಕನ್ಸಿಡರ್ಡ್ as a particle only when its dimension is very small as compared to the travel distance. ಟ್ರಾವೆಲ್ ಡಿಸ್ಟೆನ್ಸ್ ಕಂಪ್ಯಾರಿಸನ್ ಮಾಡಿದ್ರೆ ಅದರ ಸೈಜು ಬಹಳ ಚಿಕ್ಕದಿದ್ರೆ ಅದಕ್ಕೆ ನಾವೇನಂತೀವಿ ಪಾರ್ಟಿಕಲ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಆ ಉದ್ದೇಶಕ್ಕೆ ಪಾರ್ಟಿಕಲ್ ಅಥವಾ ಬಾಡಿ ಎರಡು ಒಂದೇ ಅಂತ ನಾವು ಮೆಕ್ಯಾನಿಕ್ಸ್ ಒಳಗೆ ತಿಳ್ಕೊಬೇಕು. ಸರಿ, ಏನಂದ್ರೆ ಇಲ್ಲಿ ನಮ್ಗೆ ಫಿಸಿಕ್ಸ್ ಒಳಗೆ ಮೆಕ್ಯಾನಿಕ್ಸ್ ಅಥವಾ ಅನ್ನೋದು ಬ್ರಾಂಚ್. ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್. ಯಾವುದು ಮೆಕ್ಯಾನಿಕ್ಸ್? ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ which deals with the study of a body or a particle is in a state of motion and at rest. Moving body, rest body ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಅದು ಫಿಸಿಕ್ಸ್ ಒಳಗೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಮೆಕ್ಯಾನಿಕ್ಸ್ ಅಂತ. ಮತ್ತು ಅದರೊಳಗಿನ ನಾವು ಅಲ್ಲಿ ಏನು ಮಾಡ್ತೀವಿ, ಡೈನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಅಂತೇಳಿ ಎರಡು ಬ್ರಾಂಚಸ್ ಮಾಡ್ತೀವಿ. ಹಾಗಾಗಿ ಡೈನಾಮಿಕ್ಸ್ ಅಂದ್ರೆ ಏನು? Dynamics is the branch of mechanics which deals with the study of a body is in the state of motion. Is in the state of motion. Moving body ಏನು ಸ್ಟಡಿ ಮಾಡ್ತಾರಲ್ಲ ಅದಕ್ಕೆ ಡೈನಾಮಿಕ್ಸ್ ಅಂತ. ನಾವು ಸೇ ಪರ್ಸನ್ ಇಸ್ ಡೈನಾಮಿಕ್, ಭಾಳ ಡೈನಾಮಿಕ್. ಡೈನಾಮಿಕ್ ಅರ್ಥ ಎನಿ ಟೈಮ್ ಚಟುವಟಿಕೆ ಒಳಗಿರಲ್ಲ. ಏನೋ ಒಂದು ವರ್ಕ್ ಮಾಡ್ತಿರ್ತಾನೆ, ಏನೋ ಒಂದು ಕೆಲಸ ಮಾಡ್ತಿರ್ತಾನೆ, ಒಂದು ಹತ್ರ ರಿಜಿಡ್ ಆಗಿರಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ? ಇಟ್ ಇಸ್ ಸೆಡ್ ಟು ಬಿ ಡೈನಾಮಿಕ್ ಪರ್ಸನ್ಸ್. ಹಿಯರ್ ಡೈನಾಮಿಕ್ಸ್ it is the branch of mechanics. It deals with the study of a body or a particle is in the state of motion. Then I come to the point statics. It is also branch of mechanics. It deals with the study of a particle or body at rest but under the action of forces. ಅದರ ಮೇಲೆ ಫೋರ್ಸ್ ಇರುತ್ತೆ ಬಟ್ ಬಾಡಿ ಮೂವ್ ಆಗಲ್ಲ. ಅಂಥದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಈಗ ನಾವೇನು ಮಾಡ್ತೀವಿ, ಇಲ್ಲಿ ರಿಜಿಡ್ ಸಪೋರ್ಟ್ ಒಂದು ಬಾಡಿ ಇದೆ, ಹೌದಾ? ಇದ್ರ ಮೇಲೆ ಎರಡು ಫೋರ್ಸ್ ಇದೆ. ಒಂದು ಗ್ರಾವಿಟೇಷನ್ ಫೋರ್ಸ್, ಇನ್ನೊಂದು ಟೆನ್ಷನ್ ಆ್ಯಕ್ಟ್ ಆಗಿರುತ್ತೆ. ಎರಡು ಈಕ್ವಲೆಂಟ್ ಆಗ್ತದೆ. ಇದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗಿರ್ತದೆ ಬಟ್ ಬಾಡಿ ಅಟ್ ರೆಸ್ಟ್ ಇರ್ತದೆ. ಇಂಥದನ್ನು ಸ್ಟಡಿ ಮಾಡ್ತಾರಲ್ಲ ಅದಕ್ಕೆ ನಾವು ಸ್ಟ್ಯಾಟಿಕ್ಸ್ ಅಂತ. ಈಗ ಒಂದು ಬಾಡಿ ಇರ್ತದೆ, ನಾನು ಏನು ಮಾಡ್ತೀನಿ, 2 ನ್ಯೂಟನ್ ಫೋರ್ಸ್ ಆ್ಯಕ್ಟ್ ಮಾಡ್ತೀನಿ. 2 ನ್ಯೂಟನ್ ಫೋರ್ಸ್ ಆ್ಯಕ್ಟ್ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಒಳಗೆ 2 ನ್ಯೂಟನ್ ಆ್ಯಕ್ಟ್ ಮಾಡ್ತೀನಿ. ಹಂಗೆ ಇದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗಿಲ್ಲ, ಫೋರ್ಸ್ ಆ್ಯಕ್ಟ್ ಆಗಿಲ್ಲ, ಆದರೆ ಬಾಡಿ ಮೂವ್ ಆಗ್ತಾ ಇಲ್ಲ. Now the statics is the branch of mechanics. It deals with the study of physical bodies at rest under the action of forces. ಫೋರ್ಸ್ ಇರಬೇಕು ಅದ್ರ ಮೇಲೆ, ಅದು ಬಾಡಿ ಮೂವ್ ಆಗ್ತದೆ. ಅಂಥದ್ದು ಸ್ಟಡಿ ಮಾಡೋಕೆ ನಾವು ಹೇಳ್ತೀವಿ ಸ್ಟ್ಯಾಟಿಕ್ಸ್ ಅಂತೀವಿ. ಒನ್ಸ್ ಅಗೇನ್ ದೇರ್ ಆರ್ 2 ಬ್ರಾಂಚಸ್ ಇನ್ ದ ಕೇಸ್ ಆಫ್ ಡೈನಾಮಿಕ್ಸ್. ಡೈನಾಮಿಕ್ಸ್ ನಾವು ಮತ್ತೆ ಏನು ಮಾಡ್ತೀವಿ, 2 ಬ್ರಾಂಚಸ್ ಇರುತ್ತೆ. ಒಂದು ಕೈನೆಮ್ಯಾಟಿಕ್ಸ್, ಇನ್ನೊಂದು ಕೈನೆಟಿಕ್ಸ್. Kinematics is the branch of dynamics. It deals with the study of the physical bodies are in the state of motion without cause. ಅಂದರೆ ಬಾಡಿ ಯಾಕೆ ಮೂವ್ ಆಗುತ್ತೆ ಅನ್ನೋದನ್ನು ಕಾರಣ ತಗೊಂಡು ನಾವು ಸ್ಟಡಿ ಮಾಡಲ್ಲ. ಯಾಕೆ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ವಿಚಾರ ಇರಲ್ಲ. ಅದಕ್ಕೆ ನಾವು ಕೈನೆಮ್ಯಾಟಿಕ್ಸ್ ಅಂತ. Kinetics is the branch of dynamics which deals with the study of physical bodies in the state of motion with cause. ಏಕೆ ಮೂವ್ ಆಗುತ್ತಾ, ಯಾಕೆ ಮೂವ್ ಆಗುತ್ತಾ? ಈ ಬಾಡಿ ಮೂವ್ ಆಗ್ತದೆ, ಬಾಡಿ ಮೂವ್ ಆಗ್ತದೆ. ಇದರ ವೆಲಾಸಿಟಿ ಎಷ್ಟು, ಇದರ ಎಕ್ಸಲರೇಷನ್ ಎಷ್ಟು, ಇದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಇದು ಯಾಕೆ ಮೂವ್ ಆಗ್ತದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಲ್ಲ. ಅದು ಎಲ್ಲೇ ಕೈನೆಟಿಕ್ಸ್ ಮಾಡೋದು. ಅವಾಗ ಇಲ್ಲಿ ಈಗ ಮೂವ್ ಆಗುತ್ತೆ. ಇದು ಮೂವ್ ಆಗ್ಬೇಕಾದ್ರೆ ಏನ್ಬಿಟ್ಟು ಫೋರ್ಸ್ ಆ್ಯಕ್ಟ್ ಮಾಡ್ತೀವಿ. ಫೋರ್ಸ್ ಅನ್ನೋ ಪುಸ್ತಕ ಆಮೇಲೆ ಫೋರ್ಸ್ ಆ್ಯಕ್ಟ್ ಮಾಡಿದ ಮೇಲೆ ಇದು ಮೂವ್ ಆಗ್ತೈತಿ. ಫೋರ್ಸ್ ಅನ್ನು ಕೌಂಟ್ ಮಾಡ್ತೀವಿ. ಫೋರ್ಸ್ ಅಕಾರ್ಡಿಂಗ್ ಟು ಸೆಕೆಂಡ್ ನ್ಯೂಟನ್ ಸೆಕೆಂಡ್ ಆಮೇಲೆ ವೆಲಾಸಿಟಿ ಸ್ಟಡಿ ಮಾಡ್ತೀವಿ, ಎಕ್ಸಲರೇಷನ್, ಫೋರ್ಸ್ ಅಲಾಂಗ್ ವಿತ್ ಫೋರ್ಸ್ ಎಷ್ಟು ಆ್ಯಕ್ಟ್ ಮಾಡೀವಿ ಇದನ್ನು ತೊಗೊಂಡು ಸ್ಟಡಿ ಮಾಡ್ತೀವಿ. ಅದು ಅಂಡರ್ ಕೈನೆಟಿಕ್ಸ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಬಂದಾದ್ಮೇಲೆ ಅಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ ಎದಕ್ಕೆ ಸಂಬಂಧಪಡ್ತಾರೆ? ಕೈನೆಟಿಕ್ಸ್.
ಬಿಗಿನಿಂಗ್ ಒಂದು ಚಾಪ್ಟರ್ ಮಾತ್ರ ಏನು ಮಾಡ್ತೀವಿ ಕೈನಮೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದಕ್ಕೆ ಇದನ್ನು ನೋಟ್ಸ್ ಸೋಮವಾರ ದಿವಸ ಕಳಿಸ್ತೀನಿ ನಿಮಗೆ. ಅದಕ್ಕೆ ಇದನ್ನೊಂದು ಅಬ್ಸರ್ವ್ ಮಾಡಿರಿ. ಇವತ್ತಿನ ದಿವಸ ಈ ವಿಡಿಯೋ ಕ್ಲಿಕ್ ಸೋಮವಾರ ದಿವಸ ಡೀಟೇಲ್ ಆಗಿ ನಾನು ನೋಟ್ಸ್ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.